ಇವತ್ತಿನ ರಾಜಕಾರಣಿಗಳನ್ನ ಸದನದಲ್ಲಿ ಸಂಭಾಳಿಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಹೇಗಂತ ಸದನದಲ್ಲಿ ಸದಸ್ಯರ ವರ್ತನೆಗೆ ಬೇಸರಗೊಂಡು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಾನು ಮುಂದಾಗ್ತಿದ್ದೇನೆ ಅನ್ನುವಂತಹ ಮಾತನ್ನ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ರೆಫರೆನ್ಸಿಗಾದ್ರೂ ಅಲ್ಲೊಂದು ಲೈಟ್ ಇರ್ಬೇಕಲ್ವಾ? ಟಿಪಿ ಬರ್ತಿದೆ, ಓಡಿಸ್ಬಿಟ್ರೆ ಎತ್ತಿದ್ದೇನೆ ಹಂಗೆ. ವಿಧಾನ ಪರಿಷತ್ನಲ್ಲಿ ಸದಸ್ಯರ ವರ್ತನೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾದಂತಹ ಮಸೂದೆಗಳ ಮಂಡನೆಗೆನೆ ಅವಕಾಶ ಕೊಡೋದಿಲ್ಲ. ಸದಸ್ಯರು ಪ್ಲಕಾರ್ಡ್ಗಳನ್ನ ತರ್ತಾರೆ, ಮಸೂದೆ ಮಂಡನೆಯಾಗುವಂತ ಸಂದರ್ಭದಲ್ಲಿ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗ್ತಾರೆ. ಇದೆಲ್ಲದರಿಂದ ನನ್ನ ಮನಸ್ಸಿಗೆ ತೀರಾ ಬೇಸರವಾಗಿದ್ದು ಇವತ್ತಿನ ರಾಜಕಾರಣಿಗಳನ್ನ ಸದನದಲ್ಲಿ ಸಂಭಾಳಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಹಿರಿಯ ರಾಜಕೀಯ ಧುರೀಣ ಹೇಳಿರುವಂಥದ್ದು. ಮಾತನಾಡುವಂತಹ ಸಂದರ್ಭದಲ್ಲಿ ತಮಗೆ ಯಾವೆಲ್ಲ ರೀತಿಯಾದಂತಹ ತೊಂದರೆಗಳು ಸದನದಲ್ಲಿ ಎದುರಾಗ್ತಿದೆ ಅನ್ನುವಂಥದ್ದನ್ನ ಅವರು ಎಳೆಯಾಗಿ ಬಿಡಿಸಿಡುವಂತ ಪ್ರಯತ್ನ ಮಾಡಿದ್ದಾರೆ. ಮೊನ್ನೆ 17 ನಿಮಿಷಗಳ ಕಾಲ ಸುಮ್ಮನೆ ಕೂತ್ಕೊಳ್ಬೇಕಾಯ್ತು ನಾನು ಅಂತ ಹೊರಟ್ಟಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸದನ ನಡೆಸುವ ಯೋಗ್ಯತೆನೇ ನನಗಿಲ್ಲ ಅಂತ ಅನ್ನಿಸ್ತಿದೆ. ಹೀಗಾಗಿ ನಾನು ಸದನದಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ. ಇನ್ಫ್ಯಾಕ್ಟ್ ಕಳೆದ 45 ವರ್ಷಗಳಿಂದ ನಾನು ರಾಜ್ಯ ರಾಜಕೀಯದಲ್ಲಿದ್ದೇನೆ. ಆದ್ರೆ ಯಾವ ಸದಸ್ಯರೂ ಕೂಡ ಅದಕ್ಕೆ ಗೌರವ ಕೊಡ್ತಾ ಇಲ್ಲ, ಸದನಕ್ಕೆ ಗೌರವವನ್ನ ತೋರ್ತಾ ಇಲ್ಲ. ಇನ್ನು ಸದಸ್ಯರ ಅಮಾನತು ಕ್ರಮವನ್ನ ಮಾಡುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ. ಹಾಗಾಗಿ ನಾನು ಅಮಾನತು ಪ್ರಕ್ರಿಯೆಗೆ ಮುಂದಾಗೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಇದೇ ಸಂದರ್ಭ ಹೇಳಿದ್ರು. ಹಾಗೆ ಸ್ಪೀಕರ್ ಮೇಲೆ ಸದಸ್ಯರು ಪೇಪರ್ ಚೂರುಗಳನ್ನ ಎಸೆಯುವಂತಹ ಪ್ರಕ್ರಿಯೆಗಳೇ ನಡೆಯುತ್ತೆ. ಇದಕ್ಕೆ ತೀರಾ ಬೇಸರವನ್ನ ವ್ಯಕ್ತಪಡಿಸ್ತಾ ಬಹಳ ಭಾವುಕರಾಗಿ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ರೀಕಾಲ್ ಮಾಡೋದಾದ್ರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಸ್ಪೀಕರ್ ಮೇಲೇನೆ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಮಂಡಿಸೋದಕ್ಕೆ ತೀರ್ಮಾನವನ್ನ ಮಾಡಿದ್ರು. ಒಂದಷ್ಟು ಮಸೂದೆಗಳನ್ನ ಅನುಮೋದನೆ ಮಾಡುವಂತ ಸಂದರ್ಭದಲ್ಲಿ ಅವರು ನಮ್ಮ ಪರವಾಗಿ ಕೆಲಸ ಮಾಡ್ತಿಲ್ಲ ಅನ್ನುವ ಅಸಮಾಧಾನವನ್ನ ವ್ಯಕ್ತಪಡಿಸಿ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಮುಂದಾಗಿದ್ರು. ಇದರಿಂದ ಕೂಡ ಬೇಸರಗೊಂಡಿದ್ರು ಸ್ಪೀಕರ್. ಇದರ ಜೊತೆಗೇನೆ ಸ್ಪೀಕರ್ ಮೇಲೆ ಪೇಪರ್ ಎಸೆಯುವಂತ ಕ್ರಮ ಆಗಿರ್ಬೋದು, ಪ್ಲಗ್ ಕಾರ್ಡ್ಗಳನ್ನ ತಂದು ಮಸೂದೆ ಮಂಡನೆಯ ಸಂದರ್ಭದಲ್ಲೇ ಕೂಗ್ತಾ ಧಿಕ್ಕಾರವನ್ನ ಹೇಳುವಂಥದ್ದು, ಈ ರೀತಿಯ ವರ್ತನೆಗಳಿಂದ ಮನಸ್ಸಿಗೆ ಬಹಳ ಬೇಸರ ಆಗಿದೆ ಅಂತ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಬಹಳ ಭಾವುಕರಾಗಿ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆತುರದ ತೀರ್ಮಾನವನ್ನ ನಾನೇನು ತೆಗೆದುಕೊಳ್ಳೋದಿಲ್ಲ, ನಿರ್ಣಯಗಳನ್ನ ಕೈಗೊಳ್ಳೋದಿಲ್ಲ. ನನ್ನ ಸಹೋದ್ಯೋಗಿಗಳ ಜೊತೆ ರಾಜಕೀಯದಲ್ಲಿ ನನ್ನೊಟ್ಟಿಗೆ ಬಂದಂತಹ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನ ತೆಗೆದುಕೊಂಡು ರಾಜೀನಾಮೆಯ ಕುರಿತಾಗಿ ನಾನು ತೀರ್ಮಾನವನ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡ್ಬೇಕು ಇನ್ನು ಆಡಳಿತಾರೂಢ ಪಕ್ಷ ಆಗಿರ್ಬೋದು, ವಿಪಕ್ಷಗಳಾಗಿರ್ಬೋದು, ಸಭಾಪತಿಯವರ ಮನಸ್ಸನ್ನ ಯಾವ ರೀತಿ ಸಮಾಧಾನಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಇನ್ನು ಮುಂದಾದ್ರೂ ಸದನದಲ್ಲಿ ಸದಸ್ಯರ ವರ್ತನೆಯಲ್ಲೇನಾದ್ರೂ ಬದಲಾವಣೆಗಳು ಬರುತ್ತಾ ಅನ್ನುವಂತಹ ಬಹುದೊಡ್ಡ ಯಕ್ಷ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ದಿನ ಕರೆದಿರ್ತೀನಿ ನಾನು, ಸದನ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಕರೆದಿರ್ತೀನಿ. ಅಪೋಸಿಷನ್ ಲೀಡರ್ನ, ಸಭಾನಾಯಕನ, ಚೀಫ್ ವಿಪ್ಗಳನ್ನ ಕರೆದು ಮಾತಾಡಿ ಮತ್ತು ಮೊನ್ನೆ ನಾನು ಭಾಳ ಪ್ರಯತ್ನ ಪಟ್ಟೆ. ಲಾಸ್ಟ್ ಡೇ ನೋಡಿರ್ಬೋದು, ಪ್ರಯತ್ನ ಪಟ್ಟೆ ಅದೇನಾಗಿಲ್ಲ. ಬಿಲ್ ಹಂಗೆ ಪಾಸ್ ಆಯ್ತು. ಗದ್ದಲದಾಗ ಧಿಕ್ಕಾರ ಕೂಗರ ಬಿಲ್ ಪಾಸ್ ಆಯ್ತು. ಒಂದು ಬಿಲ್ ಮುಸ್ಲಿಮರ ಬಿಲ್ ಬಂದಾಗ ಸದನ ಆಗೋ ಕುಂತ ಚರ್ಚೆಗೆ ಆದವು. ಅವಾಗ ಬೈಕಾಟ್ ಮಾಡಿದ್ರು, ಗಲಾಟೆ ಮಾಡಿದರು. ಬಿಲ್ಲನ್ನು ಪಾಸ್ ಮಾಡಿ ಬಂದೆ ಅನಿವಾರ್ಯವಾಗಿ. ಇಡೀಸ್ ಏನಾಗೈತೆ ಅನ್ನೋದನ್ನು ನಾನು ಹೇಳಿದೆ. ಇವತ್ತು ಹೇಳಬೇಕಾಗಿತ್ತು, ಅಷ್ಟು ನಾನು ಮರೆತು ಬಂದೀನಿ. ಮುಂದೆಲ್ಲ ಹೇಳ್ತೀನಿ, ಆಗಿಲ್ಲ. ಯಾರೂ ಕ್ವಶನ್ ಮಾಡಿಲ್ಲ. ಹೌಸ್ ನಡೆಸುವಂಥ ಪದ್ಧತಿ ಸರಿ ಇಲ್ಲ, ಹೌಸ್ ನಡೆಯುವಂಥ ಪದ್ಧತಿ. ಅದಕ್ಕೆ ಅಲ್ಲಿನ ಹೌಸ್ನಲ್ಲೇ ಹೇಳಿನ, ಇಲ್ಲಿ ಕುಂದ್ರಕ್ಕಿಂತ ನಾನು ರಾಜೀನಾಮೆ ಕೊಟ್ಟು ಹೋಗಿಸಲ್ಲ ಅಂತ ಮೊನ್ನೆ ಮಾತಾಡಿನ. ಹೌಸ್ನ ಆ ಕುರ್ಚಿ ಮೇಲೆ ಕುಂತಾಗ ಮಾತಾಡಿನಿ. ನೋಡಿದ್ರೆ ನಾನು ಕೆಲವ್ರದಾರ ಮಾತಾಡಬೇಕು. ನಾನು ಒಮ್ಮಿಂದೊಮ್ಮಿಗೆ ನನ್ನ ಮನಸ್ಸಿನಾಗ ಬಂದದ್ದನ್ನು ಇನ್ನೊಬ್ಬರಂತ ಹೇಳಬೇಕು. ಮತ್ತು ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲ. ಇಷ್ಟು ಮಾತ್ರ ಹೇಳಬೇಕು. ದಿನ ಕರೆದಿರ್ತೀನಿ ನಾನು, ಸದನ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಕರೆದಿರ್ತೀನಿ. ಅಪೋಸಿಷನ್ ಲೀಡರ್ನ, ಸಭಾನಾಯಕನ, ಚೀಫ್ ವಿಪ್ಗಳನ್ನ ಕರೆದು ಮಾತಾಡಿರ್ತೀನಿ.
ಮಾತಾಡಿ ಮತ್ತು ಮೊನ್ನೆ ನಾನು ಭಾಳ ಪ್ರಯತ್ನ ಪಟ್ಟೆ ಲಾಸ್ಟ್ ಡೇ ನೋಡಿರ್ಬೋದು, ಪ್ರಯತ್ನ ಪಟ್ಟೆ ಅದೇನಾಗಿಲ್ಲ, ಬಿಲ್ ಹಂಗೆ ಪಾಸ್ ಆಯ್ತು. ಗದ್ದಲದಾಗ ಧಿಕ್ಕಾರ ಕೂಗರ ಬಿಲ್ ಪಾಸ್ ಆಯ್ತು. ಒಂದು ಬಿಲ್ ಮುಸ್ಲಿಮರ ಬಿಲ್ ಬಂದಾಗ ಸದನ ಕುಂತ ಚರ್ಚೆಗೆ ಆದವು. ಅವಾಗ ಬೈಕಾಟ್ ಮಾಡಿದ್ರು, ಗಲಾಟೆ ಮಾಡಿದರು. ಬಿಲ್ಲನ್ನು ಪಾಸ್ ಮಾಡಿ ಬಂದೆ ಅನಿವಾರ್ಯವಾಗಿ.